ಬಾರೋ ಕಪ್ನಲ್ಲಿ ಕುಡಿಯೋಣ ಬಾರೋ ಅಂತ ಕರ್ಕೊಂಡು ಚಿಕನ್ ಟಿಕ್ಕಾ ಅಂತ ಫ್ರೆಂಡ್ಸ್. ಇದು ನೋಡ ಎಷ್ಟು 280 ರೂಪಾಯಿ 4 ಪೀಸ್ ಟಿಕ್ಕಾ ಅಂತೇಳಿ ಟಿಕ್ಕಾ ಹೊಡೆದ್ಬಿಟ್ರು. ಮನೇಲಿ ಹಾಕ್ತಾರೆ ಸಾಂಬ್ರಾಣಿ, ಒಂದ್ಸರ್ತಿನ ಬಿರಿಯಾನಿ, ಬಾಹುಬಲಿ ಮುಂದಕ್ಕ ನಾಲ್ಕು ಹಿಂದಕ್ಕ ಮದ್ವಿ ಬಳ್ಳಿ. ಅರ್ಥ ಆಯ್ತು ಅನ್ಸುತ್ತೆ. ಫಾಲೋ ಮಾಡು ಪಕ್ಕಲ್ಲ. ಹಾಂ ಓಕೆ. ಇದು ನಮ್ಮ ಫಸ್ಟ್ ಬ್ಲಾಗ್. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ಜಳಕ ಮಾಡಿಕೊಂಡು ಸೀದಾ ಇವತ್ತು ಸಂಡೇ ಆದ ಕಾರಣ ಚಿಕನ್ ತಿನ್ಬೇಕಂತೇಳಿ ಹೋಗ್ಬೇಕಂತ ಮಾಡಿವಿ. ಅದಕ್ಕೆ ನಮ್ಮ ಹುಡುಗರು ಜಳಕ ಮಾಡಿ ಬರ್ಬೇಕಂತೇಳಿ ರೆಡಿ ಆಗತ್ತಾರ. ಇಲ್ಲಿದ ನೋಡಿ ತೋರಿಸ್ತೀನಿ. ಇವನು ವೆಂಕಟೇಶ್ ಅಂತೇಳಿ. ವೆಂಕಟೇಶ್ ಇಲ್ಲಿದೆ ನೋಡ್ರಿ. ಇಲ್ಲಿ ನಮ್ಮ ಡೈರೆಕ್ಟರ್ ಸಾಹೇಬ್ರು, ಎಲ್ಲ ರೀಲ್ಸ್ ಡೈರೆಕ್ಟರ್ ಇವರು. ಭೀಮೇಶ್ ಅಂತೇಳಿ. ಇನ್ನೊಂದು ಹಾಫ್ ಆನ್ ಅವರ್ ರೆಡಿಯಾಗಿ ಚಿಕನ್ ತಿನ್ನಕ್ಕೆ ಹೋಗ್ತೀವಿ. ನೋಡೋಣ ಅಲ್ಲಿ ಚಿಕನ್ ಹೆಂಗಿರುತ್ತೆ, ಆಮೇಲೆ ಟೇಸ್ಟ್ ಮಾಡೋಣ. ಯಾವ್ದು ಅಂದಲ್ ಮಮ್ಮದ ಅಂಗಡಿ ಯಾವ್ದದು ಚಿಕನಿಂದ ಹೆಸರು ಗೊತ್ತಿಲ್ಲ. ಹೋಗೋಣ, ತೋರಿಸ್ತೀವಿ ಹೆಂಗಾಗತ್ತಂತ ನೋಡೋಣ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೆಸರು ಹೇಳ್ತೀವಿ. ಮಾಡಿದ್ವಿ. ನಮ್ಮದ್ರಲ್ಲಿ ಇವರು ವೆಂಕಟೇಶ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಡೆಡಿಕೇಶನ್ ಅಂದರೆ, ಇಲ್ಲಿ ನೋಡಿ ರಕ್ತದ ಬದಲು ಕುಂಕುಮದ ನೀರು ಮುಖದ ಮೇಲೆ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ರೀಲ್ ಸದ್ಯದ್ರಲ್ಲಿ ಅಪ್ಲೋಡ್ ಮಾಡ್ತೀವಿ, ನೋಡೋಣ. ಸಂಡೇ ಆದ ಕಾರಣ ಮಾತ್ರ ನಾವು ಜಳಕ ಮಾಡಿದ್ವಿ. ಇಲ್ಲ ಅಂತಂದ್ರೆ ಇನ್ನೂ ಒಂದು ವಾರ ಆದ್ರೆ ಹಂಗೆ ವೆಂಕಟೇಶ್ ಅವರು ವಾರಕ್ಕೊಂದ್ಸರಿ ಆಯ್ತವಾರಕ್ಕೊಮ್ಮೆ, ಆಯ್ತವಾರ ಅಂದರೆ ನಮ್ಮ ಕಡೆ ಏನಂದ್ರೆ ರವಿವಾರಕ್ಕೊಮ್ಮೆ ಜಳಕ ಮಾಡ್ತಾರಂತ. ನಾವು ಹಂಗೇನಿಲ್ಲ, ಡೈಲಿ ಜಳಕ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತು ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಇವತ್ತು ಸಂಡೇ ಆದ ಕಾರಣ ನಾವು ಹೊರಗಡೆ ಹೋಗ್ಬೇಕಂತ ಹೇಳಿ ಒಂದು ಕಾರಣಕ್ಕೆ ಮಾತ್ರ ನಾನು ನನ್ನ ಫ್ರೆಂಡ್ಸ್ ಇವತ್ತು ನಾನೇ ಸ್ನಾನ ಮಾಡ್ತಿದ್ವಿ ಅಷ್ಟೇ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ವಾರನೇ ಮಾಡ್ತಿದ್ವಿ. ನೋಡೋಣ, ಜಳಕ ಮಾಡಿಕೊಂಡು ರೆಡಿಯಾಗಿ ಚಿಕನ್ ತಿನ್ನಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಆ ಹೋಟ್ಲ್ ಹೆಂಗೈತೆ ಹೆಂಗೆ ನೋಡಿಕೊಂಡು. ಇದು ನಮ್ಮ ಫಸ್ಟ್ ಬ್ಲಾಗ್. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ. ಹೊಸ ಪ್ರತಿಭೆಗಳನ್ನು ಬೆಳೆಸಿ. ಕಂಟೆಂಟ್ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ನೋಡೋಣ. ಏನಿದ್ರು ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗ್ತೀವಿ. ಬಾಯ್. ಬಿರಿಯಾನಿ ತಿನ್ನಕ್ಕೆ ಹೋಗಂಬಾಲಿ ಅಂದರೆ ಪಲಾವ್ ತಿನ್ನ ಹತ್ತಾನೆ. ನಾನು ನಾನ್ ವೆಜ್ ತಿನ್ನಲ್ಲ. ಈ ಶಿಸ್ತು ಜಳಕ ಮಾಡ್ಕೊಂಡು ರೆಡಿಯಾಗಿ ಫ್ರೆಶ್ ಆಗಿ ಹೊಂಟಿವಿ. ಈಗ ಜಸ್ಟ್ ಜಳಕ ಮಾಡಿವಿ. ಕಾಣವಲ್ಲ ಇದ್ರ ನಾವು ಸುಮ್ಮನೆ ನಾರ್ಮಲ್ ಟೀ ಶರ್ಟ್ ಹಾಕೊಂಡಿವಿ. ಇವನು ನಾರ್ಮಲ್ ಟೀ ಶರ್ಟ್ ಹಾಕೊಂಡಾನ. ಇಲ್ಲೊಬ್ಬಂದು ತೋರಿಸ್ತೀನಿ. ಏನು ಚಿಕನ್ ತಿನ್ನಕ್ಕೆ ಹೊಂಟಾನೋ ಏನು ಕನ್ಯಾ ನೋಡೋಕೆ ಹೊಂಟಾನೋ ನಮಗೂ ತಿಳಿವಲ್ತು. ತೋರಿಸ್ತೀನಿ ನೋಡ್ರಿ ಹೆಂಗೆ ರೆಡಿ ಆಗಿಲ್ಲ. ಆ್ಯಕ್ಚುಲಿ ಬಟ್ಟೆ ಇರಲಿಲ್ಲ ಅಂತ ಹೇಳಿ ಇದನ್ನ ಹಾಕೊಂಡಿದ್ದೀನಿ ಅಷ್ಟಕ್ಕೆ. ನಮ್ಮ ಥರ ಮಾಡಿ ಟ್ಯಾನ್ ಆಗುತ್ತೆ ಕಣ, ಅದಕ್ಕೆ ಕ್ಯಾಪ್ ಇರಲಿ ಅಂತ. ಟ್ಯಾನ್ ಸ್ಪೆಲ್ಲಿಂಗ್ ಹೇಳಪ್ಪ ನೋಡೋಣ. TEEN ಟ್ಯಾನ್. ಟೀನ್ ಇಂಥವ್ರು ಅದಾರ, ಏನು ಮಾಡೋಕ್ಕಾಗಂಗಿಲ್ಲ. ಇಂಥವ್ರ ಜೊತೆ ನಾವು ಜೀವನ ಮಾಡತ್ತೀವಿ. ಬರ್ತಿಲ್ಪಮ್ಮ ಬಾರೋ ಕಪ್ನಲ್ಲಿ ಕುಡಿಯೋಣ ಬಾರೋ ಅಂತ ಕರ್ಕೊಂಡು ಬಂದ್ವಿ 1.5 ಕಿಲೋಮೀಟರ್ ಆತ. ಇನ್ನೂ ಬರೋಕ್ಕಿಲ್ಲ. ಇನ್ನೂ ಆಲ್ರೆಡಿ ಸ್ಟಾಪ್ಸ್ ಕಡೆ ಇದ್ವಿ. ನೀವು ಬಸವ ಸ್ಟ್ಯಾಚು ನೋಡಿರ್ಬೋದು. ಇಲ್ಲಿ ಭೀಷ್ಮಕೆರೆ ಅಂತಾರೆ. ಭೀಷ್ಮಕೆರೆನ ಈ ಬಿಸಿ ಕೆರೆ ಅಂತ. ನಾನು ಹೊಸದಾಗಿ ಬಂದಿರೋದ್ರಿಂದ ನನ್ನ ಫ್ರೆಂಡ್ಸ್ ಅವರು ಹೊಸಬಾ ಸರ್ ಹೊಸಬಾ ಇಲ್ಲಿದೆಯಲ್ಲ, ಇದು ಬಿಸಿ ಕೆರೆ. ಇಲ್ಲಿಂದ ಮುಳುಗಿನಾಕ ಒಂದು ಅರ್ಧ ಕಿಲೋಮೀಟರ್ ಅಲ್ಲ ಮಮ್ಮ, ಅರ್ಧ ಕಿಲೋಮೀಟರ್ ಆಗುತ್ತಾ. ನಡ್ಕೊಂಡು ಹೋಗ್ತಿದ್ವಿ. ಆಟ ಯಾವಾಗ ಸಿಗ್ತಿಲ್ಲ. ಇಲ್ಲಿ ಇದೇನಿದು ವಾಟರ್ ಆಕ್ಟಿವಿಟೀಸ್ ಇದಾವೆ. ಆಮೇಲೆ ಸ್ಟ್ಯಾಚು ಇದೆ, ಅಲ್ಲಿ ಮ್ಯೂಸಿಯಂ ಐತೆ ಒಳಗಡೆ. ಇದ್ರದ್ದೆಲ್ಲ ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡ್ರಿ. ಒಂದು ದಿವಸ ಅದನ್ನು ಮಾಡೋಣ. ಎಲ್ಲ ಏನೇನಿದೆ ಒಳಗಡೆ ಎಲ್ಲ ಬೋಟಿಂಗ್ ಇದೆ ನೋಡ್ರಿ. ಸೂರ್ಯ ಎಕ್ಸ್ಪ್ಲೋರ್ ನೋಡು. ನಂದೆ ಫಾಲೋ ಮಾಡು ಪಕ್ಕಲ್ಲ. ಓಕೆ, ಥ್ಯಾಂಕ್ ಯು. ಹುಡುಕ್ತಾ ಇದ್ದಾನೆ ಇನ್ನೂ ಸಿಗ್ತಾ ಇಲ್ಲ. ಕರ್ಕೊಂಡ್ ಬಂದ ಎಲ್ಲೈತ್ಲ ಇನ್ನು 3 ಕಿಲೋಮೀಟರ್ ಕರ್ಕೊಂಡ್ ಬಂದ ನಡ್ಕೊಂಡು ಒಂದು ಬಿರಿಯಾನಿ ಸಲುವಾಗಿ ಅಲ್ಲೇ ನಾವು ಅಲ್ಲಿ ಎಲ್ಲಾದ್ರೂ ಪಲಾವ್ ತಿಂದ್ರೆ ಪರವಾಗಿದ್ದಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕಾರ್ತಿಕನ್ ಜೊತೆ ಬರೋದು ಅವಶ್ಯಕತೆ ಇಲ್ಲ. ನಾವು ಕಾರ್ತಿಕ್ ಅಂತ ಕರೆದ ಪಲಾವ್ ಒಂದು ಬಾಳೆ ಅಂತ ಬಿಟ್ಟು ಕಟ್ಟಪಟ್ಟೆಲ್ಲ. ಅದಲ್ಲೇ ಬಾಹುಬಲಿ ಮುಂದಕ್ಕ ನಾಲ್ಕು ಹಿಂದಕ್ಕ ಮದ್ವಿ ಬಳ್ಳಿ ಮಾಡ್ಲಿ ಮಕ್ಕಳಾಗ ಅರ್ಥ ಆಯ್ತು ಅನ್ಸುತ್ತೆ.
ನೀವು ನೋಡಕ್ಕೆ ಇಲ್ಲಿ 3 ಕಿಲೋಮೀಟರ್ ನಡ್ಸ್ಕೊಂಡ್ ಬಂದೆ ಅಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಲೇಮೋ ಅದಕ್ಕೆ ಹೋಗ್ಬಿಡ್ತಿದ್ದೆ ಅಲ್ಲಿ. ಇದು ನೋಡಪ್ಪ ಇದು ಅಂಗಡಿ ಅದು. ತಿನ್ನಾಕ್ ಬಂದಿ ದಯವಿಟ್ಟು ಯಾರು ಬರ್ಲಿಕ್ಕೆ ಹೋಗ್ಬೇಡಿ. 3 ಕಿಲೋಮೀಟರ್ ನಡ್ಸ್ಕೊಂಡ್ ಬಂದ. ತುಂಬಾ ನಿರಾಸೆ 3 ಕಿಲೋಮೀಟರ್ ಇಲ್ಲಿ ಬಂದಲ್ಲಿ ಅಂಗಡಿ ಓಪನ್ ಇಲ್ಲ ಅಂತ ಏನ್ ಮಾಡ್ಬೇಕು? ಶಾಯಿ ದರ್ಬಾರ್ ಹೋಗೋಣ. ಆಟಿ ಮಾಡಮ್ ಬರ್ರಿ. ಅಲ್ಲೇ ಭೀಮಮ್ಮ ನಂಬರ್ ಇಟ್ಕೊಂಡಿದ್ರಿ ನಾಳೆ ಅವಶ್ಯಕತೆ ಇದ್ದಿಲ್ಲ. ಈಗ ಪ್ಲಾನ್ ಚೇಂಜ್. ಶಾಯಿ ದರ್ಬಾರ್ ಅಷ್ಟು ಶಾಯಿ ದರ್ಬಾರ್ ಅಲ್ಲಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಸೀದಾ ಯಾವುದು ಶಾಯಿ ದರ್ಬಾರ್ ಹೋಟೆಲ್. ಪಕ್ಕದಲ್ಲಿ ರೊಕ್ಕ ಇಲ್ಲ. ಶಾಯಿ ದರ್ಬಾರ್ ಹೋಟೆಲ್ಗೆ ಬಂದ್ವಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ. ಇಲ್ಲಿ ಸಖತ್ತಿರುತ್ತೆ ಬಿರಿಯಾನಿ. ಚೆಕ್ ಮಾಡೋಣ ಒಂದ್ಸರಿ. ಇಲ್ಲಿ ಅಲ್ಲ ಒಂಬರ ಅಲ್ಲಿ ಭೀಮಾ ನಮ್ಮ ರಶ್ ನೋಡಿಲ್ಲ ಯಾವ ಮನೆ ಐತಿ ರಶ್. ಇಲ್ಲೆಲ್ಲ ನೋಡಿದ್ರೆ ತಿನ್ಬೇಕನ್ಸುತ್ತೆ. ಅದು ಏನ್ ಮಾಡಪ್ಪ, ರೊಕ್ಕ ದುಡ್ಡು ಇಲ್ಲ ಜೇಬಲ್ಲಿ. ಜೇಬಲ್ಲಿ ದುಡ್ಡು ಇರಬೇಕಾಗುತ್ತೆ. ಶಾಯಿ ದರ್ಬಾರ್ ಅಂದರೆ ಬಿರಿಯಾನಿ ಫೇಮಸ್ಸು. ಹಂಗಾಗಿ 3 ಬಿರಿಯಾನಿ ಆರ್ಡರ್ ಮಾಡಿ ಎಲ್ಲರನ್ನ ಸೈಲೆಂಟ್ ಕುಡಿಸ್ಬಿಟ್ಟು ಒಂದೇ ಸರಿ ಗಜ್ಜಿ ನೀವೇ ಮಾಡಿ ಮುಂಜಾನೆ ಮಾಡಿ ಕಪ್ ಕಪ್ ಅಂತ ಅಂದ್ಬಿಡ್ದೆ. ಆರ್ಡರ್ ಮಾಡಿದ್ರೆ 3 ಬಿರಿಯಾನಿ 300 ರೂಪಾಯಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಆಸಮ್. ಎಲ್ಲರೂ ಒಂದ್ಸಲ ಬನ್ನಿ ಕೊಡಿ. ಏನು ಬಗ್ಗೆ ಪೀಸ್ 3 ಬಂದು ಅದೇ ಬೇಜಾರು. ಪೀಸ್ ಬೇಕಲ್ಲ ಹೆಂಗೆ ಕ್ರೇಜಿ ಜೂನಿಯರ್ ಕ್ರೇಜಿ ವೆಂಕಿ ಅವರೇ. ಮಾತ್ರ ಕಾಂಪ್ರಮೈಸ್ ಇಲ್ಲ. ಜೀವನದಾಗ ಏನಿಲ್ಲ ಉಣ್ಬೇಕು ತಿನ್ಬೇಕು ಸಾಯ್ಬೇಕು. ಮುಂದೆ ಹೇಳ್ಬೇಡ ತರ್ಸ್ತಾ ಇರೋದೇ. ಮನೇಲಿ ಹಾಕ್ತಾರೆ ಸಾಂಬ್ರಾಣಿ, ಒಂದ್ಸರಿ ತಿಂದು ಬಿರಿಯಾನಿ. ಹೆಂಗೈತೆ ಹೇಳಪ್ಪ. ಗೊತ್ತಾಗಲಿ A few moments later. ಹೊಡ್ಕೊಂಡೆ ಮುಂದೆ ಬೇಡ 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 ಅಂತ ನನ್ನ ಮಾತು. ತಿಂದ್ವಿ ಅಂತೂ ಇಂತೂ ಚಿಕನ್ ತಿಂದ್ವಿ. 3 ಬಿರಿಯಾನಿ, ಚಿಕನ್ ಟಿಕ್ಕಾ, ಮೌಂಟೇನ್ ಡ್ಯೂ. ತುಂಬ ಬಿಲ್ ತೋರಿಸು. ಬಿಲ್ ಎಷ್ಟಾಯ್ತು? ಸ್ಪೆಷಲ್ ಅಂತೇಳಿ ಸಂಡೇ ಸ್ಪೆಷಲ್ ಅಂತ ಕರ್ಕೊಂಬಂದು ಇದು ಚಿಕನ್ ಟಿಕ್ಕಾ ಅಂತ ಫ್ರೆಂಡ್ಸ್. ಇದು ನೋಡಿ ಎಷ್ಟು 280 ರೂಪಾಯಿ 4 ಪೀಸ್ ಟಿಕ್ಕಾ ಅಂತೇಳಿ ಟಿಕ್ಕಾ ಹೊಡೆದ್ಬಿಟ್ರು. ಚಿಕನ್ ಟಿಕ್ಕಾ ಅಂತ ಹೇಳಿ ಕೊಟ್ಟರು. 6 ಪೀಸ್ ಇದ್ವು. ಏನೋ 280 ಅಲ್ಲ, 280 ಅಂತ. ಎಲ್ಲೇ ಯಾವುದೇ ಅಂಗಡಿಗೆ ಹೋದ್ರೂ ಇನ್ನೊಂದು ಸಾರಿ ಹೋದ್ರೆ 60 ರೂಪಾಯಿ 60 ರೂಪಾಯಿ. ಹುಡುಗಿ ಅದ್ರ ಮೇಲೆ ಇರೋದು 750. ಸರಿ ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ನೆಸೆದಲ್ಲಿ ಇದ್ಬಿಟ್ಟೆ. ಮೌಂಟೇನ್ ಡ್ಯೂ ಕುಡ್ದೆ ನೆಸ್ ಆಗ್ಯಾನವ. ಊಟ ಮಾತ್ರ ಚೆನ್ನಾಗಿತ್ತು. ಅದ್ರ ಪ್ರೈಸ್ ಭಾಳ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ. ಇರಲಿ, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ ಗೈಸ್, ಇದಾಗಿತ್ತು ಇವತ್ತು ನಮ್ಮದು ಯಾವುದು ಸಂಡೇ ಸ್ಪೆಷಲ್ ಆಗಿರ್ತಕ್ಕಂಥ ಚಿಕನ್ ತಿನ್ನೋಕೆ ಹೋಟ್ಲಿಗೆ ಹೋಗ್ತಕ್ಕಂಥ ಸ್ಪೆಷಲ್ ಬಿರಿಯಾನಿ ವಿಡಿಯೋ. ಹೆಚ್ಚಿನ ವಿಡಿಯೋಗಳ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಸೂರ್ಯ ಎಕ್ಸ್ಪ್ಲೋರ್ ಐಡಿಯಾನ 8 ಕಿಲೋಮೀಟರ್ ಅಡ್ಡಾಡಿದ್ವಿ. ಅಲ್ಲಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋದು. ಇವತ್ತು ಫಾಲೋ ಮಾಡಿರಿ. 7-8 ಕಿಲೋಮೀಟರ್ ಅಡ್ಡಾಡಿ ಬರೀ ನಡ್ಕೊಂಡು ಅಡ್ಡಾಡಿ ಹೋಟ್ಲಿಗೆ ಹೋಗಿ ಆರಾಮ್ ತಿಳ್ಕೊಂಬಂದ್ವಿ. ಇನ್ನು ಈ ಥರ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ನಮ್ಮ ಐಡಿನ ಫಾಲೋ ಮಾಡಿ. ಬಯೋದಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಮ್ಮ ಯೂಟ್ಯೂಬ್ ಅಕೌಂಟ್ನ ಲಿಂಕ್ ಐತೆ. ಅದನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಮನಸ್ಸಿಗೆ ಏನಿದ್ರೆ ಕಮೆಂಟಲ್ಲಿ ಕನ್ಸಿಕೆ ಮಾಡಿ.
ಡೆಫಿನೆಟ್ಲಿ ನಾವು ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಕೊಡೋಕೆ ಟ್ರೈ ಮಾಡ್ತೀವಿ. ಏನು ಕೊಡಕ್ಕೆ ಮನೋರಂಜನೆ ಕೊಡ್ತೀವಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಏನು ಬ್ಲಾಗ್ ಬೇಕಾ, ಡೈಲಿ ಬ್ಲಾಗ್ ಇರಬೇಕಾ, ಆಮೇಲೆ ಏನಾದರೂ ಕಂಟೆಂಟ್ ಮಾಡಬೇಕಾ, ಕಮೆಂಟ್ ಮಾಡಿರಿ. ಆ ಥರ ವಿಡಿಯೋನ ಮಾಡೋಣ ಇನ್ಮೇಲೆ. ಥ್ಯಾಂಕ್ ಯು.